ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಜೀರೋ ಕಲ್ಟಿವೇಷನ್ ಮೆಥಡ್ ಅಂತ ಹೇಳಿದರೆ ಕಳೆಗಳನ್ನು ಬೆಳೆಸಿ ನಮ್ಮ ತೋಟವನ್ನು ಒಂದು ಅಭಿವೃದ್ಧಿಪಡಿಸುವಂತಹ ಒಂದು ವಿಧಾನ. ಹೆಚ್ಚಿನವರಿಗೆ ಆ ಕಳೆಯಿಂದ ಅಡಿಕೆ ಹೆಕ್ಕುವುದು ಹೇಗೆ ಅಂತಲೇ ಒಂದು ದೊಡ್ಡ ಸಮಸ್ಯೆ. ಆದರೆ ನಾನು ತಿಳ್ಕೊಂಡದ್ದು ಏನಂತ ಹೇಳಿದರೆ, ಈ ಕಳೆಯ ಒಟ್ಟಿಗೆ ನಮಗೆ ಉಪಯೋಗವಾಗುವಂತಹ ಬೆಳೆಗಳನ್ನು ಬೆಳೆಸಿ ಅದನ್ನು ಸಹ ಕಳೆ ಅಂತ ನಾವು ತಿಳ್ಕೊಂಡು ಕೃಷಿ ಮಾಡುವಂತಹ ಒಂದು ವಿಧಾನ. ಇಲ್ಲಿ ನೋಡಿ, ನಮಗೆ ಬೇಕಾಗುವಂತಹ ಎಷ್ಟು ಉಪಯುಕ್ತವಾದ ಗಿಡಗಳಿದೆ ಅಂತ ನೀವು ಆಲೋಚನೆ ಮಾಡಿ. ಒಂದನೇದ್ದು ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ಬೋದು ನಿಮಗೆ ಅರಶಿನ. ನೋಡಿ, ಅಡಿಕೆ ಮರದ ಬುಡ ಇಲ್ಲಿ ಇದೆ ನೋಡಿ, ಇಲ್ಲಿ ನೋಡಿ ಅರಶಿನ ಇದೆ ನೋಡಿ, ಒಳ್ಳೆಯ ಗಡ್ಡೆಗಳು ಬರ್ತದೆ ಸ್ನೇಹಿತರೆ. ಯಾವುದಕ್ಕೆ ಬೇಕು ಅರಶಿನ ಎಲ್ರಿಗೂ ಗೊತ್ತಿದೆ. ಆಮೇಲೆ ನೋಡಿ, ಸುವರ್ಣಗೆಡ್ಡೆ ಗೊತ್ತಿದೆಯಲ್ಲ ಎಲ್ರಿಗೂ, ಸುವರ್ಣಗಡ್ಡೆ ಯಾಕೆ ಬೇಕು ಅಂತ. ನೋಡಿ, ಅಡಿಕೆ ಮರದ ಬುಡ ಇಲ್ಲಿಯೇ ಇದೆ ನೋಡಿ, ಇಲ್ಲಿ ಇದೆ, ಇಲ್ಲಿ ಸುವರ್ಣಗಡ್ಡೆ ಇದೆ, ಎಷ್ಟು ಹುಲುಸಾಗಿ ಬೆಳೆದಿದೆ ಅಂತ ನೋಡಿ. ಅದರ ಪಕ್ಕದಲ್ಲೇ ನೋಡಿ ಏಲಕ್ಕಿ ಇದೆ. ಏಲಕ್ಕಿ ಆದರೆ ಅದು ನಮಗೆ ಉಪಯೋಗ ಅಲ್ವಾ. ನೋಡಿ, ಇಲ್ಲಿ ಸೀತಾಫಲ ಹಣ್ಣಿನ ಗಿಡ ಇದೆ ನೋಡಿ, ಅಡಿಕೆ ಮರ ಇಲ್ಲಿಯೇ ಇದೆ ನೋಡಿ ತೋಟ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕೇಸು ಕಾಣಬಹುದು. ಈ ಕೇಸುವಿನಿಂದ ನಮಗೆ ಪಲ್ಯಕ್ಕೆ ಬೇಕಾದ, ಅದರಲ್ಲಿ ಒಂದು ಕೇಸುವಿನಲ್ಲಿ ಇದೊಂದು ವಿಶಿಷ್ಟ ಕೇಸು ಅಂತ ಹೇಳ್ಬೋದು, ನಮಗೆ ಅದರ ಬಳ್ಳಿ ಅಂತ ಹೇಳ್ತೇವೆ, ಅದು ಸಿಗ್ತದೆ ನೋಡಿ. ಕೇಸುವಿನ ಬಳ್ಳಿ ನಮ್ಮ ಸಾಂಬಾರು ಮಾಡಲಿಕ್ಕೆ, ತುಂಬ ಪಲ್ಯ ಮಾಡಲಿಕ್ಕೆಲ್ಲ ತುಂಬ ಉಪಯುಕ್ತ ಆಗ್ತದೆ ಸ್ನೇಹಿತರೆ. ಅತಿ ಹೆಚ್ಚು ಪೋಷಕಾಂಶ ನಮ್ಮ ಶರೀರಕ್ಕೆ ಬೇಕಾದದ್ದು ಇದೆ. ಅಷ್ಟೇ ಅಲ್ಲದೆ ನೋಡಿ, ಈ ರೀತಿ ಬರ್ತದೆ. ನಮಗೆಷ್ಟು ಲಾಭ ಅಂತ ಹೇಳಿದರೆ, ಈ ಕೆಸುವಿನ ಎಲೆ ಜೀವಿಗಳಿಗೆ ಹಣ್ಣಾಗಿ ಬಿದ್ದಾಗ ನೋಡಿ, ಹಣ್ಣಾಗಿ ಬಿದ್ದಿದೆ ನೋಡಿ, ಎರೆಹುಳೆಗಳಿಗೆಲ್ಲ ಆಹಾರ ಆಗ್ತದೆ. ನಮಗೂ ಏನು ಕೊಡುವುದಿಲ್ಲ ಅಂತಲ್ಲ ನೋಡಿ, ಬಳ್ಳಿ ಇದು ಪಲ್ಯಕ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ನೋಡಿ ಎಷ್ಟು ವಿಧದ್ದು ಆಯಿತು ನಮಗೆ ಉಪಯುಕ್ತವಾದ್ದು. ಇನ್ನೂ ಮುಗ್ದಿಲ್ಲ ಸ್ನೇಹಿತರೆ, ಇನ್ನೂ ಇದೆ. ಇಲ್ಲಿ ನಿಮಗೆ ಕಪ್ಪಗಿನ ಕೆಸು ಕಾಣ್ಬೋದು, ಇಲ್ಲಿ ಕಾಣ್ತದೆ ನಿಮಗೆ. ಇದರ ದಿಂಡು ಸ್ನೇಹಿತರೆ ಪಲ್ಯಕ್ಕೆ ತುಂಬ ರುಚಿ ಇದೆ. ಅಂದರೆ ಇದು ಕೇವಲ ಒಂದು ಕಾಡು ಕೆಸು ಅಂತಲ್ಲ, ಇದಕ್ಕೆ ತುಂಬ ಡಿಮಾಂಡ್ ಇದೆ. ತುಂಬ ಜನರು ಬಂದು ಇಲ್ಲಿಂದ ಕೇಳ್ಕೊಂಡು ಹೋಗ್ತಾರೆ ನೋಡಿ. ಇದರ ಏನೋ ತಂಬಳಿ ಅಂತ ಮಾಡ್ತಾರೆ, ತುಂಬ ರುಚಿ ಇದೆ ನೋಡಿ. ಇಲ್ಲಿ ನೋಡಿ, ಇದಕ್ಕೆ ನಾವು ಕೆಸುವಿನಲ್ಲಿ ಮೂಂಡಿ ಅಂತ ಹೇಳ್ತೇವೆ. ಅಂದರೆ ಇದೊಂದು ರೀತಿ ಒಂದು ಇದರ ಬುಡದಲ್ಲಿ ಗಡ್ಡೆಗಿಂತ ಒಂದು ರೀತಿ ಕಾಂಡಗಳು ಬರ್ತದೆ ನೋಡಿ, ದಪ್ಪನೆ ಕಾಂಡ ಕಾಣ್ತದೆ ನಿಮಗೆ, ದಪ್ಪಗಿನ ಕಾಂಡ ಇರ್ತದೆ ನೋಡಿ, ಕಾಣ್ಬೋದು ನಿಮಗೆ. ಎಷ್ಟು ಉದ್ದ ಇದೆ ಅಂತ ಹೇಳಿದರೆ, ಇಲ್ಲಿಂದ ನೋಡಿ ಇದು ಮೇಲೆ ಬಂದಿದೆ ಗಿಡ, ಇಲ್ಲಿಂದ ಪ್ರಾರಂಭವಾಗಿ ಇದರ ಬುಡ ಅಲ್ಲಿದೆ ಸ್ನೇಹಿತರೆ. ಇದು ಎಲ್ಲವೂ ಪಲ್ಯಕ್ಕೆ ಆಗ್ತದೆ, ತುಂಬ ರುಚಿ ಇದೆ ಇದು. ಇದಕ್ಕೆ ತುಳುವಿನಲ್ಲಿ ಮೂಂಡಿ ಅಂತ ಹೇಳ್ತಾರೆ ನೋಡಿ. ಎಲ್ಲಿದೆ? ಅಡಿಕೆ ಮರದ ಬುಡದಲ್ಲೇ ಇದೆ ಸ್ನೇಹಿತರೆ. ಎಷ್ಟು ವಿಧದ ಪದಾರ್ಥಕ್ಕೆ ಉಪಯೋಗ ಆಗುವಂಥದ್ದು ಆಯಿತು ಇಲ್ಲಿ. ಇನ್ನು ನೋಡಿ, ಕಾಯಿ ಮೆಣಸು ನೋಡಿ ಇಲ್ಲಿ ಎಲ್ಲಿದೆ, ಇದು ಅಡಿಕೆ ಮರದ ಬುಡದಲ್ಲೇ ಇದೆ ಸ್ನೇಹಿತರೆ. ಎಷ್ಟು ವಿಧದ್ದಾಯಿತು. ಇಲ್ಲಿ ನೋಡಿ, ಬೆಂಡೆಕಾಯಿ ಗಿಡ ಇದೆ, ಬೆಂಡೆಕಾಯಿ ಹೂ ಹೋಗ್ತಾ ಇದೆ ಅಷ್ಟೇ ನೋಡಿ, ಹೂ ಹೋಗಲಿಕ್ಕೆ ರೆಡಿಯಾಗಿದೆ. ಎಲ್ಲಿದೆ? ಅಡಿಕೆ ಮರದ ತೋಟದ ಒಳಗಡೆನೇ ಇದೆ ನೋಡಿ. ಇಲ್ಲಿ ಬಾಳೆ ಇದೆ ನೋಡಿ, ಕೇವಲ 5 ಅಡಿಕೆ ಮರದ ಮಧ್ಯೆ ಇಲ್ಲಿ ಕಾಣ್ಬೋದು ನಿಮಗೆ ಸುತ್ತಲೂ, ಕೇವಲ 5 ಅಡಿಕೆ ಮರದ ಮಧ್ಯಕ್ಕೆ ಇಷ್ಟಿದೆ. ಇನ್ನೂ ಮುಗ್ದಿಲ್ಲ ಸ್ನೇಹಿತರೆ, ಇನ್ನೂ ಇದೆ. 5 ಅಡಿಕೆ ಮರದ ಮಧ್ಯದಲ್ಲಿ ಇನ್ನೂ ನಮಗೆ ಸಾಂಬಾರು ಮಾಡಲಿಕ್ಕೆ ಏನು ಉಪಯೋಗ ಆಗ್ತದೆ ಎಲ್ಲ ಇದೆ ಇನ್ನೂ ನೋಡಿ. ಇಲ್ಲಿ ನಾವು ತೊಂಡೆ ಗಿಡ ಹಾಕಿದ್ದೇವೆ ನೋಡಿ, ಅಡಿಕೆ ಮರದ ಮಧ್ಯಕ್ಕೆ ತೊಂಡೆ ಗಿಡವನ್ನು ನೋಡಿ ಇದೇ ರೀತಿ ನಮ್ಮ ಮನೆಯ ಮಾಡಿಗೆ ಹಬ್ಬಿಸಿಬಿಟ್ಟಿದ್ದೇವೆ ನೋಡಿ. ಇನ್ನು ಇದು ಒಂದು ಸಲದ್ದು ಆಗಿ ಮುಗಿದಿದೆ, ಇನ್ನು ಇದು 2ನೇ ಸಲದ್ದು ಬರ್ತಾಯಿದೆ, ಫ್ಲವರಿಂಗ್ ಆಗುವ ಹಂತ ಇದೆ ನೋಡಿ. ಸಣ್ಣ ಸಣ್ಣ ತೊಂಡೆಕಾಯಿಗಳಾಗ್ತಾಯಿದೆ ನೋಡಿ, ಇಲ್ಲಿ ಗಮನಿಸಿ ಅಲ್ವಾ. ಎಲ್ಲಿದೆ? ಅಡಿಕೆ ತೋಟದ ಮಧ್ಯದಲ್ಲೇ ಇದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಬೇರೆ ಬೇರೆ ರೀತಿಯ ಹಣ್ಣುಗಳು ನೋಡಿ, ಇದು ಕೊಕ್ಕೋ ಗಿಡ ಇದೆ. ಎಲ್ಲವೂ ನಾವು ಒಂದು ತೋಟ ಅಂತ ಹೇಳುವಾಗ ಅಡಿಕೆ ಮರದ ಮಧ್ಯದಲ್ಲಿ ಎಲ್ಲವನ್ನು ಹಾಕಿದರೂ ನಮ್ಮ ಅಡಿಕೆಯ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಅದಕ್ಕೆ ಉತ್ತರನ ಎಲ್ಲಿ ನೋಡಬೇಕು ನೀವು? ಇಲ್ಲಿ ನೋಡಬೇಕು ಸ್ನೇಹಿತರೆ. ನೀವು ಗಮನಿಸ್ಬೋದು, ಈ ಅಡಿಕೆ ತೋಟಕ್ಕೆ ಗೊಬ್ಬರನೇ ಕೊಡ್ತಾ ಇಲ್ಲ. ಅವರಿಗೆ ಈ ಕೆಸು ಅಂತ ಹೇಳಿದರೆ ಅದು ಗೊಬ್ಬರವನ್ನು ತಿಂತದೆ ಅಂತಲೇ, ಅತಿ ಹೆಚ್ಚು ತಿನ್ನುವಂಥದ್ದು ಕೆಸು ಅಂತ ತಿಳ್ಕೊಂಡಿದ್ದಾರೆ. ಆದರೆ ವಿಷಯ ಏನಂತ ಹೇಳಿದರೆ, ಈ ಕೆಸು ನಮಗೆ ತಿನ್ನಲಿಕ್ಕೆ ಅಂತ ಬೆಳೀತಾ ಇದೆ, ನಾವು ಅದನ್ನು ಉಪಯೋಗ ಮಾಡ್ತೇವೆ. ನಮಗೆ ಆರೋಗ್ಯಕರವಾದಂತಹ ತರಕಾರಿ ಇದು. ಅಷ್ಟೇ ಅಲ್ಲದೆ ವಿವಿಧ ರೀತಿಯ ತರಕಾರಿಗಳು ಎಲ್ಲವೂ ಈ ಅಡಿಕೆ ಮರದ ಬುಡದಲ್ಲಿ ಬೆಳೀತಾ ಇದೆ. ಏನು ಅಡಿಕೆ ನನಗೆ ಫಸಲೇನು ಕಮ್ಮಿ ಇಲ್ಲ ಸ್ನೇಹಿತರೆ ನೋಡಿ, ಕಾಣ್ಬೋದು ನಿಮಗೆ, ತೋರಿಸ್ತೇನೆ ನೋಡಿ. ನಮಗೆ ಇಲ್ಲಿ ಅಡಿಕೆ ಮರದ ಫಸಲು ಮುಖ್ಯ ಅಲ್ಲ ಸ್ನೇಹಿತರೆ, ನಮಗೆ ಫಲವತ್ತಾದ ಮಣ್ಣು ಮುಖ್ಯ. ಇದರಿಂದ ಏನಾಗ್ತದೆ, ನಮ್ಮ ತೋಟದ ಆರೋಗ್ಯ ಹೆಚ್ಚಾಗ್ತದೆ. ಇಂತಹ ಪೌಷ್ಟಿಕಾಂಶವಾದ ನೋಡಿ, ಇಲ್ಲಿ ಸಿಹಿಗೆಣಸಿದೆ ನೋಡಿ, ಇದೊಂದು ಹೇಳಲಿಕ್ಕೆ ಮರೆತೋಯಿತು ನೋಡಿ. ಸಿಹಿಗೆಣಸಲ್ಲಿ
ಗಡ್ಡೆಗಾಗ್ತದೆ. ಒಳ್ಳೆ ಇದಕ್ಕೆ ಯಾವುದಾದ್ರೂ ವಿಷ ಸೇರಿರ್ತದ, ಈ ಮಣ್ಣಿನಲ್ಲಿ ವಿಷದ ಅಂಶ ಇದೆಯಾ, ಇದರಲ್ಲಿ ಬರುವಂತಹ ಗಡ್ಡೆಯ ರುಚಿ ಸ್ನೇಹಿತರೆ, ಸಿಹಿಗೆಣಸು ನಾವು ಅಂಗಡಿಯಿಂದ ತಂದರೂ ಕೂಡ ಇದರ ಹತ್ತಿರಕ್ಕೂ ಬರುವುದಿಲ್ಲ ರುಚಿಯಲ್ಲಿ. ಅಷ್ಟೇ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಮಗೆ ಬಾಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕೆಲವು ಸಲ ಸೋಗೆಗಳು ಬಿದ್ದು ಒಂದು ಎಲೆ ಮುರಿದೋಗಿದೆ ನೋಡಿ, ಆದರೆ ಏನೂ ಸಮಸ್ಯೆ ಇಲ್ಲ, ಗಿಡದ ಬೆಳವಣಿಗೆಗೆ ಏನೂ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದರೆ ಅದು ನೈಸರ್ಗಿಕವಾಗಿ ಬೆಳೆದರೆ ಹಾಗೆಯೇ ಸ್ನೇಹಿತರೆ, ಅದರ ಶಕ್ತಿ, ಅದರ ಸಾಮರ್ಥ್ಯ ಅದು ಇದ್ದೇ ಇರ್ತದೆ. ಯಾವುದೇ ಗಿಡದಲ್ಲಿ ಕೂಡ ನೈಸರ್ಗಿಕವಾಗಿ ಬೆಳೆಸಿದರೆ ಮಾತ್ರ ಆ ಶಕ್ತಿ ಸಾಮರ್ಥ್ಯ ಬರ್ತದೆ. ನಾವು ಒಟ್ಟಾರೆಯಾಗಿ ಅದಕ್ಕೆ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿದರೆ ಅದು ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ಬೆಳವಣಿಗೆ ಆಗಿ ಆಮೇಲೆ ಆ ಗಿಡಗಳು ದುರ್ಬಲ ಆಗಿರ್ತದೆ. ಎಷ್ಟೆಲ್ಲ ಕಳೆಗಳಿದೆ ಅಂತ ನೋಡಿ. ದೂರದಿಂದ ನೋಡುವಾಗ ಅಯ್ಯೋ ಎಷ್ಟೊಂದು ಕಳೆ ಇದೆ, ಇದರಿಂದ ಅಡಿಕೆ ಹೆಕ್ಕುದು ಹೇಗಪ್ಪ ಅಂತ ಆದ್ರೂ ಕೂಡ ಇಲ್ಲಿ ಎಲ್ಲವೂ ನಮಗೆ ಉಪಯೋಗ ಇಲ್ಲದಂತಹ ಕಳೆಗಳಲ್ಲ. ನಮಗೆ ನಮ್ಮ ದಿನನಿತ್ಯಕ್ಕೆ ಬೇಕಾದ ತರಕಾರಿಗಳ ಇರ್ಬೋದು, ಎಲ್ಲವೂ ಈ ಕಳೆಗಳ ಒಟ್ಟಿಗೆ ಅದು ಬೆರೆತುಕೊಂಡಿದೆ. ಹಾಗಾಗಿ ಈ ಜೀರೋ ಕಲ್ಟಿವೇಷನ್ ಅಥವಾ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದರೆ ಖರ್ಚು ಕಡಿಮೆಯನ್ನು ಮಾಡಿ, ಆರೋಗ್ಯಕರವಾದ ಮಣ್ಣನ್ನು ಮಾಡಿ, ನಮ್ಮ ಆರೋಗ್ಯವನ್ನು ಹೆಚ್ಚಿಸಿ, ಅಡಿಕೆ ಇಳುವರಿಯನ್ನು ಕೂಡ ಅತಿ ಹೆಚ್ಚಾಗಿ ಗಮನಾರ್ಹವಾಗಿ ಹೆಚ್ಚಿಸಿಕೊಂಡು ಅತಿ ಕಡಿಮೆ ರೀತಿಯಲ್ಲಿ ಒಂದು ಕೃಷಿ ಮಾಡುವಂತಹ ಒಂದು ಪದ್ಧತಿ ಸ್ನೇಹಿತರೆ. ಇದಕ್ಕೆ ಯಾವುದೇ ಹೆಚ್ಚುವರಿ ಖರ್ಚು ಅಂತಿಲ್ಲ. ನಮಗೆ ಮಾಡುವ ಮನಸ್ಸಿರಬೇಕು, ಮತ್ತು ಸ್ವಲ್ಪ ಮುಖ್ಯವಾಗಿ ತಿಳುವಳಿಕೆ ಇರಬೇಕು. ಯಾವುದೇ ಒಂದು ವಿಷಯ ಆದರೂ ಅಷ್ಟೇ ಸ್ನೇಹಿತರೆ, ಕೃಷಿ ಅಂತ ಹೇಳಿದರೆ ಅದನ್ನು ಕಲಿಬೇಕಾಗ್ತದೆ. ನಾವು ಯಾವುದೇ ಒಂದು ವಿಷಯ ಮಾಡಬೇಕಾದ್ರೂ ಕಲಿಬೇಕಾಗ್ತದೆ. ಈಗ ಗಾಡಿ ತಗೊಂಡ್ರೂ ಕಲಿಬೇಕು, ಅಡುಗೆ ಮಾಡಬೇಕಾದ್ರೂ ಕಲಿಬೇಕು, ಏನೇ ಒಂದು ವಿಷಯ ಹೇಳಿ ಕಲಿಬೇಕು. ಆದರೆ ಕೃಷಿಯಲ್ಲಿ ಯಾರು ಕಲಿತಾರೆ ಸ್ನೇಹಿತರೆ? ಯಾರೂ ಕಲಿಯೋದಿಲ್ಲ. ನೆರೆಕರೆಯವರಲ್ಲಿ ಕೇಳುವುದು, ಆಚೆಯವರಲ್ಲಿ ಕೇಳುವುದು, ಈಚೆಯವರಲ್ಲಿ ಕೇಳುವುದು, ಇದೇ ವಿಷಯ ಹೊರತು ಕಲಿಯುವಂತಹ ಪದ್ಧತಿ ಇಲ್ಲ. ಹಾಗಾಗಿ ಹೆಚ್ಚಿನವರು, ತುಂಬ ಜನರು ಕೃಷಿಯಲ್ಲಿ ಸೋಲ್ತಾರೆ. ನೋಡಿ, ರಂಬುಟಾನ್ ಹಣ್ಣು ಹಕ್ಕಿಗಳೆಲ್ಲ ತಿಂದು ಉಳಿದದ್ದು ನೋಡಿ ಹೇಗಿದೆ. ಇದಕ್ಕೆ ಯಾವುದೇ ಒಂದು ವಿಷ ಸೋಕಿದೆಯಾ ಇಷ್ಟರವರೆಗೆ ಇಲ್ಲ. ಆದರೆ ಗಿಡ ಹೇಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ರಂಬುಟಾನು ಹಣ್ಣು ಕೊನೆಯ ಹಂತಕ್ಕೆ ಬಂದಿದೆ. ಈಗ ಇನ್ನೊಂದು 2-3 ಇದೆ ಅಷ್ಟೇ. ಇದರಲ್ಲಿ 70% ಮಿಕ್ಕಿ ಅದು ಹಕ್ಕಿಗಳೇ ತಿಂದಿದೆ ಸ್ನೇಹಿತರೆ. ನಾವು ಕೊಯ್ದದ್ದು ತುಂಬ ಕಡಿಮೆ. ನಮಗೆ ಬೇಕಾದಾಗ ಕೊಯ್ಯುವುದು, ತಿನ್ನುವುದು, ಇಷ್ಟೇ ಕೆಲಸ. ಬಾಕಿದ್ದೆಲ್ಲ ಹಕ್ಕಿಗಳಿಗೇ ಬಿಟ್ಟಿದ್ದೆವು ಈ ಸಲ. ಹಾಗಾಗಿ ಹಕ್ಕಿಗಳು ಕೂಡ ಅತಿ ಹೆಚ್ಚಲ್ಲಿತ್ತು. ಈಗ ಮಾತ್ರ ಇನ್ನು ಮುಗಿಯಿತು, ಇನ್ನು ಬರುವ ವರ್ಷಕ್ಕೆ ಸಿಗ್ತದೆ ಹಕ್ಕಿಗಳಿಗೂ. ಅಷ್ಟರವರೆಗೆ ಹಕ್ಕಿಗಳಿಗೆ ಏನಿಲ್ವಾ ಅಂತಲ್ಲ. ಇಲ್ಲಿ ಚಿಕ್ಕು ಗಿಡ ಇದೆ ನೋಡಿ. ಆಮೇಲೆ ಬಾಳೆ ಗೊನೆ ಹಾಕಿದರೆ ಅದರಿಂದಲೂ ನಾವು ಬಿಡ್ತೇವೆ 1-2 ಗೊನೆಯನ್ನು ಕಡಿಯದೆ. ಇಲ್ಲದ್ರೆ ಬಾಳೆಗೊನೆ ಹಣ್ಣಾದ ನಂತರವೇ ನಾವು ಕಡಿಯುವುದಂತ ಇಟ್ಕೊಳ್ತೇವೆ ಕೆಲವು ಸಲ. ಅದು ಒಂದು 4-5 ಬಾಳೆಹಣ್ಣನ್ನು ಹಕ್ಕಿಗಳು ತಿಂದ ನಂತರ ಅದನ್ನು ನಾವು ಕಡಿತೇವೆ. ಹಾಗಾಗಿ ಹಕ್ಕಿಗಳಿಗೂ ಏನು ಉಪವಾಸ ಅಂತ ಇಲ್ಲ. ಹಾಗಾಗಿ ಈ ಸಹಜ ಕೃಷಿ ಪದ್ಧತಿ ಅಂತ ಹೇಳುವುದು ಸ್ನೇಹಿತರೆ, ಒಂದು ಖುಷಿಯಿಂದ ಒಂದು ಕೃಷಿ ಮಾಡುವ ಒಂದು ಕ್ರಮ ಅಷ್ಟೇ. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಬೇಡ, ನಮಗೆ ಇಳುವರಿಯ ಚಿಂತೆ ಇಲ್ಲ. ಇಳುವರಿಗಾಗಿ ಅಂತ ನಾವು ಕೃಷಿ ಮಾಡುವುದಲ್ಲ, ಎಲ್ಲವೂ ಸೇರಿ ಒಂದು ಕೃಷಿ ಅಂತ ಹೇಳುವುದು ಒಂದು ಜೀವನ ಪದ್ಧತಿಯಲ್ಲಿ ಒಂದು ನಮ್ಮ ಖುಷಿಗಾಗಿ ಮಾಡ್ತಾ ಹೋಗುವುದು ಅಷ್ಟೇ ಸ್ನೇಹಿತರೆ. ಇದರಲ್ಲಿ ಯಾವುದೇ ಒತ್ತಡ ಇಲ್ಲ, ನಿರೀಕ್ಷೆ ಇಲ್ಲ, ತಲೆಬಿಸಿ ಇಲ್ಲ, ಮಂಡೆ ವೆಚ್ಚ ಇಲ್ಲ, ಯಾವುದೂ ಇಲ್ಲ ಸ್ನೇಹಿತರೆ. ಕೇವಲ ಖುಷಿ ಒಂದು ಇರ್ತದೆ, ಅದು ಗ್ಯಾರಂಟಿ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.